Hello everyone, welcome back to our YouTube channel learning.com. ಇವತ್ತಿನ ಕ್ಲಾಸಲ್ಲಿ ನಾನು ಸಪ್ಲಿಮೆಂಟರಿ ಪ್ರಿನ್ಸಿಪಲ್ಸ್ ಆಫ್ ಲರ್ನಿಂಗ್ ಕಲಿಕೆಯ ಪೂರಕ ತತ್ವಗಳು ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಈ ಒಂದು ಸಪ್ಲಿಮೆಂಟರಿ ಪ್ರಿನ್ಸಿಪಲ್ಸ್ ಆಫ್ ಲರ್ನಿಂಗ್ ನೀಡಿದ್ಯಾರು ಎಡ್ವರ್ಡ್ ಲೀ ಥಾರ್ನ್ಡೈಕ್ ಅವರು. ಹಾಗೆ ಪ್ರೀವಿಯಸ್ ಕ್ಲಾಸಲ್ಲಿ ಲಾಸ್ ಆಫ್ ಲರ್ನಿಂಗ್ ಎಡ್ವರ್ಡ್ ಲೀ ಥಾರ್ನ್ಡೈಕ್ ಅವರು ಏನು ನೀಡಿದ್ರು ಕಲಿಕೆಯ ನಿಯಮಗಳು ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ. 3 ಬೇಸಿಕ್ ಲಾಸ್ ಯಾವುದು? ದಿ ಲಾ ಆಫ್ ರೆಡಿನೆಸ್, ಲಾ ಆಫ್ ಎಫೆಕ್ಟ್, ಲಾ ಆಫ್ ಎಕ್ಸಸೈಸ್ ಆರ್ ಪ್ರಾಕ್ಟೀಸ್ ಮೀನ್ಸ್ ಸಿದ್ಧತೆಯ ನಿಯಮ, ಪರಿಣಾಮ ನಿಯಮ, ಅಭ್ಯಾಸ ನಿಯಮ. ಇದು ತುಂಬ ಇಂಪಾರ್ಟೆಂಟ್. ಇನ್ನೂ ಯಾರು ಈ ಕ್ಲಾಸ್ ನೋಡಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ. ನೆಕ್ಸ್ಟ್, ಥಾರ್ನ್ಡೈಕ್ ಡೆವಲಪ್ಡ್ 5 ಪ್ರಿನ್ಸಿಪಲ್ಸ್ ಆಫ್ ಲರ್ನಿಂಗ್ ಇನ್ ಅಡಿಷನ್ ಟು ದಿ 3 ಬೇಸಿಕ್ ಲಾಸ್ ಆಫ್ ಲರ್ನಿಂಗ್. 3 ಬೇಸಿಕ್ ಲಾಸ್ ಏನಿದೆ ಅದನ್ನು ಪ್ರೈಮರಿ ಲಾಸ್ ಅಂತಲೂ ಕೂಡ ಹೇಳ್ತಾರೆ. ಸಪ್ಲಿಮೆಂಟ್ರಿ ಪ್ರಿನ್ಸಿಪಲ್ಸ್ನ ಸೆಕೆಂಡರಿ ಲಾಸ್ ಅಂತಲೂ ಕೂಡ ಹೇಳ್ತಾರೆ. ಎಡ್ವರ್ಡ್ ಲೀ ಥಾರ್ನ್ಡೈಕ್ ರವರು ತಾವು ಪ್ರತಿಪಾದಿಸಿದ 3 ಕಲಿಕೆಯ ನಿಯಮಗಳ ಜೊತೆಗೆ 5 ಕಲಿಕೆಯ ಪೂರಕ ತತ್ವಗಳನ್ನು ಸಹ ರೂಪಿಸಿರುತ್ತಾರೆ. ಅವುಗಳೆಂದರೆ ಫಸ್ಟ್ ಒನ್, ದಿ ಪ್ರಿನ್ಸಿಪಲ್ ಆಫ್ ಮಲ್ಟಿಪಲ್ ರೆಸ್ಪಾನ್ಸ್, ಪ್ರಿನ್ಸಿಪಲ್ ಆಫ್ ಮೆಂಟಲ್ ಸೆಟ್, ಪ್ರಿನ್ಸಿಪಲ್ ಆಫ್ ಪಾರ್ಷಿಯಲ್ ಆಕ್ಟಿವಿಟಿ, the principle of analogy or assimilation, the principle of associative shifting. ಬಹು ಅನುಕ್ರಿಯೆಯ ತತ್ವ, ಮನಸ್ಥಿತಿಯ ತತ್ವ, ಭಾಗಶಃ ಚಟುವಟಿಕೆಯ ತತ್ವ, ಸಾದೃಶ್ಯ ತತ್ವ, ಸಂಯೋಜನೆಯ ಸ್ಥಾನಾಂತರ ತತ್ವ. ಒಂದೊಂದೇ ಪ್ರಿನ್ಸಿಪಲ್ನ ಡಿಟೈಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಒನ್, ದಿ ಪ್ರಿನ್ಸಿಪಲ್ ಆಫ್ ಮಲ್ಟಿಪಲ್ ರೆಸ್ಪಾನ್ಸ್ ಮೀನ್ಸ್ ಬಹು ಅನುಕ್ರಿಯೆಯ ತತ್ವ. One may try many responses before attempting the right response through the process of trial and error. ಫಾರ್ ಎಕ್ಸಾಂಪಲ್, ಈಗ ಡ್ರಾಯಿಂಗ್ ಮಾಡೋದನ್ನ ಕಲಿತಿರ್ತಾರೆ, ಡ್ರಾಯಿಂಗ್ ಆರ್ ಪೇಂಟಿಂಗ್ ಮಾಡೋದನ್ನ. ಹಾಗೂ ಫಸ್ಟ್ ಟೈಮೇ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದುಬಿಡುತ್ತಾ ಮಕ್ಕಳಿಗೆ ಡ್ರಾಯಿಂಗ್ ಮಾಡೋದಕ್ಕೆ? ನೋ, ಅವ್ರು ತುಂಬ ಸಲ ಪ್ರಯತ್ನ ಪಟ್ಟು ಆಮೇಲೆ ಪರ್ಫೆಕ್ಟಾಗಿ ಡ್ರಾಯಿಂಗ್ ಮಾಡೋದನ್ನ ಕಲಿತಾರಲ್ವಾ. ಸೊ ಅದನ್ನೇ ಇಲ್ಲಿ ಹೇಳ್ತೀರಾ ಅಂಥದ್ದು. ಒಂದು ಪರ್ಫೆಕ್ಟ್ ರೆಸ್ಪಾನ್ಸ್ ಸಿಗೋದಕ್ಕೆ ನಾವು ತುಂಬ ಮೆನಿ ಟ್ರಯಲ್ಸ್ನ ಮಾಡ್ತೀವಲ್ವಾ. ತುಂಬ ಟ್ರಯಲ್ಸ್ ಮಾಡಿ ಯಾವ್ದು ಕರೆಕ್ಟ್ ಅನಿಸುತ್ತೆ ಅದನ್ನು ಫೈನಲೈಸ್ ಮಾಡೋ ಅಂಥದ್ದು. ಓಕೆ, ನೆಕ್ಸ್ಟ್, ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಇನ್ವಾಲ್ವ್ಸ್ ಮೆನಿ ಫ್ಯಾಕ್ಟರ್ಸ್ ಆ್ಯಸ್ ಮೋಟಿವ್ಸ್, ಎ ಡಿಫಿಕಲ್ಟಿ ಆರ್ ಬ್ಯಾರಿಯರ್ ಆ್ಯಂಡ್ ಸಮ್ಟೈಮ್ಸ್ ಏಮ್ಲೆಸ್ ಅಟೆಂಪ್ಟ್ಸ್ ಟು ಅಚೀವ್ ಎ ಗೋಲ್, ಸಕ್ಸಸ್ಫುಲ್ ಟ್ರಯಲ್, ಎಲಿಮಿನೇಷನ್ ಆಫ್ ಅನ್ಪ್ರೊಡಕ್ಟಿವ್ ರೆಸ್ಪಾನ್ಸಸ್ ಆ್ಯಂಡ್ ಕನ್ಸಾಲಿಡೇಷನ್ ಆಫ್ ಸಕ್ಸಸ್ಫುಲ್ ರೆಸ್ಪಾನ್ಸಸ್. ಈಗ ಅಡುಗೆ ಮಾಡೋದು ನಾವು ಕಲಿತಿದ್ದೀವಿ ಅಂತಂದರೆ ಸ್ಟಾರ್ಟಿಂಗೇ ನಮಗೆ ಪರ್ಫೆಕ್ಟಾಗಿ ಎಷ್ಟು ಉಪ್ಪು ಹಾಕಬೇಕು, ಎಷ್ಟು ಖಾರ ಹಾಕಬೇಕು ಅನ್ನೋದು ನಮ್ಗೆ ಗೊತ್ತಾಗಲ್ಲ. ತುಂಬ ಸಲ ನಾವು ಟ್ರಯಲ್ ಮಾಡಿ ನೆಕ್ಸ್ಟ್ ಏನಾಗುತ್ತೆ, ಎರರ್ ಎಲ್ಲ ಡಿಕ್ರೀಸ್ ಆಗಿ ಕಡಿಮೆ ಆಗಿ ಕರೆಕ್ಟ್ ಯಾವುದು ಅನಿಸುತ್ತೆ ಅದನ್ನು ನಾವು ಫಾಲೋ ಮಾಡ್ತಾ ಹೋಗ್ತೀವಿ. ಸೊ ಅದನ್ನೇ ಇಲ್ಲಿ ಹೇಳ್ತೀರಾ ಅಂಥದ್ದು. ಕನ್ಸಾಲಿಡೇಷನ್ ಮೀನ್ಸ್ ಯಾವ್ದು ಕರೆಕ್ಟ್ ಇರುತ್ತೆ ಅದನ್ನೆಲ್ಲ ಕಂಬೈನ್ ಮಾಡೋ ಅಂಥದ್ದಷ್ಟೇ. ಎಲಿಮಿನೇಷನ್ ಆಫ್ ಅನ್ಪ್ರೊಡಕ್ಟಿವ್ ರೆಸ್ಪಾನ್ಸ್, ಯಾವುದು ತಪ್ಪಿರುತ್ತೆ ಅದನ್ನೆಲ್ಲದನ್ನೂ ಕೂಡ ಎಲಿಮಿನೇಟ್ ಮಾಡೋ ಅಂಥದ್ದು, ಹೊರ ಹಾಕೋಂಥದ್ದು, ಕರೆಕ್ಟ್ ಇರೋದನ್ನ ಮಾತ್ರ ಫಾಲೋ ಮಾಡೋ ಅಂಥದ್ದು. ಓಕೆ, ನೆಕ್ಸ್ಟ್, ಈ ತತ್ವದ ಪ್ರಕಾರ ಯಾವುದೇ ಪ್ರಾಣಿ ಅಥವಾ ಮಾನವ ವಿವಿಧ ಅನುಕ್ರಿಯೆಗಳನ್ನು ತೋರುವ ಮೂಲಕ ಪ್ರಯತ್ನ ಪ್ರಮಾದ ಪ್ರಕ್ರಿಯೆಯ ಮೂಲಕ ಸರಿಯಾದ ಅನುಕ್ರಿಯೆಯನ್ನು ಕಲಿಯುತ್ತಾನೆ. ಅಂತಂದರೆ ಈಗ ನಾವು ಯಾವುದೇ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀವಿ ಅಂತಂದರೆ ನಮಗೆ ಗೊತ್ತಾಗಲ್ಲ, ಫಸ್ಟ್ ಹಿಂಗೆ ಸಾಲ್ವ್ ಮಾಡಬೇಕಾ ಹಂಗೆ ಸಾಲ್ವ್ ಮಾಡಬೇಕಂತ ತುಂಬ ಟ್ರಯಲ್ ಮಾಡಿ ಮಲ್ಟಿಪಲ್ ರೆಸ್ಪಾನ್ಸಸ್ ಬರುತ್ತೆ ತಾನೇ ನಮ್ಮಿಂದ. ಸೊ ಪರ್ಫೆಕ್ಟ್ ಒನ್ನ ಚೂಸ್ ಮಾಡ್ತೀವಿ ಅಲ್ಲಿ. ಓಕೆ, ಕಲಿಕೆ ಸಮರ್ಪಕವಾಗಿ ನಡೆಯಬೇಕಾದರೆ ನಿರ್ದಿಷ್ಟ ಉದ್ದೀಪಕ್ಕೆ ಸರಿಯಾದ ಅನುಕ್ರಿಯೆ ಯಾವುದೆಂಬುದನ್ನು ವಿದ್ಯಾರ್ಥಿಯೇ ನಿರ್ಧರಿಸಬೇಕು. ಈಗ ಮಗು ಡ್ರಾಯಿಂಗ್ ಬಿಡ್ತಿದೆ ಅಂತಂದರೆ ಅದು ಹೇಗೆ ಬಿಡಬೇಕು ಅನ್ನೋದು ಅದೇ ತುಂಬ ತಪ್ಪು ಮಾಡಿ ಹಿಂಗೆ ಡ್ರಾ ಮಾಡಿದ್ರೆ ಇದು ಕರೆಕ್ಟ್ ಅನಿಸುತ್ತೆ ಅನ್ನೋದು ಆ ಮಗುನೇ ಕಲಿಬೇಕು, ಆ ಮಗುನೇ ನಿರ್ಧರಿಸಬೇಕು ಅಂತ ಹೇಳ್ತೀರಾ ಅಂಥದ್ದು. ಓಕೆ, ನೆಕ್ಸ್ಟ್ ಒನ್, ದಿ ಪ್ರಿನ್ಸಿಪಲ್ ಆಫ್ ಮೆಂಟಲ್ ಸೆಟ್, ಮನಸ್ಥಿತಿಯ ತತ್ವ. ಮೆಂಟಲ್ ಸೆಟ್ ರೆಫರ್ಸ್ ಟು ದಿ ಪ್ರಿಡಿಸ್ಪೊಸಿಷನ್ ಟು ಆ್ಯಕ್ಟ್ ಇನ್ ಎ ಗಿವನ್ ವೇ. ಇಟ್ ಈಸ್ ಮೋರ್ ಆರ್ ಲೆಸ್ ಟೆಂಪ್ರರಿ ಕಂಡೀಷನ್ ಆಫ್ ಒನ್ಸ್ ಆ್ಯಟಿಟ್ಯೂಡ್ಸ್, ಫೀಲಿಂಗ್ಸ್ ಆ್ಯಂಡ್ ಇಂಟ್ರೆಸ್ಟ್ಸ್. ಮನಸ್ಥಿತಿ ಎಂದರೆ ನಿರ್ದಿಷ್ಟ ರೀತಿಯಲ್ಲಿ ಅನುಕ್ರಿಯೆ ತೋರುವಂತೆ ಮಾಡುವ ಮನಸ್ಸಿನ ಪೂರ್ವ ಸಿದ್ಧ ಸ್ಥಿತಿ. ಇದು ವ್ಯಕ್ತಿಯ ಮನೋಧೋರಣೆಗಳು, ಭಾವನೆಗಳು ಮತ್ತು ಆಸಕ್ತಿಗಳಿಂದ ಉಂಟಾಗಿರುವ ತಾತ್ಕಾಲಿಕ ಮನಸ್ಥಿತಿ. ನಿರೀಕ್ಷಿತ ಕಲಿಕೆ ನಡೆಯಬೇಕಾದರೆ ವಿದ್ಯಾರ್ಥಿಗಳಲ್ಲಿ ಧನಾತ್ಮಕ ಮಾನಸಿಕ ಸ್ಥಿತಿ ಅಗತ್ಯವಾಗಿದೆ. ಈಗ ಏನೇ ಕಲಿತಿದ್ದೀವಿ ಅಂತ ಅಂದರೆ ಒಂದು ಪಾಸಿಟಿವ್ ಆ್ಯಟಿಟ್ಯೂಡಿಂದ ನಾವು ಕಲಿಬೇಕು ತಾನೆ, ಇಂಟ್ರೆಸ್ಟ್ ಇರಬೇಕಲ್ಲಿ, ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಅನ್ನೋದು ಇರಬೇಕಲ್ಲಿ. ಸೊ ಅದನ್ನೇ ಮೈಂಡ್ ಸೆಟ್ ಆಗಿರಬೇಕು, ನಾನು ಇದನ್ನು ಕಲಿಬೇಕು
ಅನ್ನೋದು ನಮಗೆ ಮೈಂಡ್ ಸೆಟ್ ಇರಬೇಕು ಅನ್ನೋದನ್ನ ಇಲ್ಲಿ ಹೇಳ್ತೀರಾ ಅಂತ. ಈಗ ಫಾರ್ ಲರ್ನಿಂಗ್ ಟು ಅಕ್ ಪಾಸಿಟಿವ್ ಮೆಂಟಲ್ ಸೆಟ್ ಇನ್ ಎಸೆನ್ಷಿಯಲ್ ಕಂಡೀಷನ್ ದಿ ಟೀಚರ್ ಕ್ಯಾನ್ ಪ್ರಿಪೇರ್ ಸ್ಟೂಡೆಂಟ್ ಫಾರ್ ವೇರಿಯಸ್ ಆ್ಯಕ್ಟಿವಿಟೀಸ್ ಇನ್ ಅಡ್ವಾನ್ಸ್. ಶಿಕ್ಷಕನು ವಿದ್ಯಾರ್ಥಿಗಳನ್ನು ವಿವಿಧ ಚಟುವಟಿಕೆಗಳಿಗೆ ಪೂರ್ವಭಾವಿಯಾಗಿ ಸಿದ್ಧಗೊಳಿಸಬೇಕು. ಈ ತತ್ವದ ಪ್ರಕಾರ ಕಲಿಕೆಯ ಯಶಸ್ಸು ವಿದ್ಯಾರ್ಥಿಯ ಮನಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಕಲಿಕೆಗೆ ಪೋಷಕವಾಗುವ ಮನೋಭಾವ ವಿದ್ಯಾರ್ಥಿಯಲ್ಲಿ ಅಥವಾ ಅಧ್ಯಾಪಕನ ಆದ್ಯ ಕರ್ತವ್ಯ ಮೂಡಿಸಬೇಕಾದದ್ದು. ಅಂತಂದರೆ ನಾವು ಏನೇ ಕಲಿತೀವಿ ಅಂತಂದ್ರೂ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಕಲಿಬೇಕು. ಅದನ್ನು ಟೀಚರ್ಸು ಕೂಡ ಮಕ್ಕಳಲ್ಲಿ ಇಂಟ್ರೆಸ್ಟ್ ಬರೋ ಹಾಗೆ ಒಂದು ಆ್ಯಕ್ಟಿವಿಟೀಸ್ ಮುಖಾಂತರ ಕಲಿಸ್ಬೇಕು. ಆ ಮಕ್ಕಳಲ್ಲಿ ಮೈಂಡ್ಸೆಟ್ ಬರಬೇಕು, ನಾನು ಇದು ಕಲಿಬೇಕು, ಮಕ್ಕಳಲ್ಲಿ ಕಲಿಬೇಕು ಅನ್ನೋ ಒಂದು ಆಸಕ್ತಿನ ಟೀಚರ್ಸ್ ಮೂಡಿಸ್ಬೇಕು. ಕಲಿಕೆ ಹೇಗಿರಬೇಕು ಅಂದರೆ ಆ್ಯಕ್ಟಿವಿಟೀಸ್ ಮುಖಾಂತರ ಕಲಿಸ್ಬೇಕು ಅನ್ನೋದನ್ನೇ ಈ ಒಂದು ಪ್ರಿನ್ಸಿಪಲಲ್ಲೇ ಹೇಳ್ತೀರಾ ಅಂಥದ್ದು. ನೆಕ್ಸ್ಟ್ ದಿ ಪ್ರಿನ್ಸಿಪಲ್ ಆಫ್ ಪಾರ್ಷಿಯಲ್ ಆ್ಯಕ್ಟಿವಿಟಿ, ಭಾಗಶಃ ಚಟುವಟಿಕೆಯ ತತ್ವ. ರೆಸ್ಪಾನ್ಸ್ ಮೇಡ್ ಓನ್ಲಿ ಟು parts or aspects of a total matter than to totality is the principle of partial activity. In responding part of total situation is prepotent. ದತ್ತ ಸನ್ನಿವೇಶವನ್ನು ಸಂಪೂರ್ಣವಾಗಿ ಗಮನಿಸದೆ ಕೇವಲ ಅದರ ಕೆಲವು ಭಾಗಗಳಿಗೆ ಅನುಕ್ರಿಯೆ ತೋರುವಂತಹ ಸಾಮರ್ಥ್ಯವನ್ನು ಭಾಗಶಃ ಚಟುವಟಿಕೆ ತತ್ವ ಎನ್ನುವರು. ಆ ಒಂದು ಸಿಚುಯೇಷನ್ ಏನಿರುತ್ತೆ ಅದಕ್ಕೆ ರೆಸ್ಪಾನ್ಸ್ ಮಾಡೋ ಅಂಥದ್ದು ಅಷ್ಟೇ. ಫಾರ್ ಎಕ್ಸಾಂಪಲ್, ಎ ಬೇಬಿ ವಿಲ್ ರೆಸ್ಪಾಂಡ್ ಟು ಹಿಸ್ ಮದರ್ ವೆದರ್ ಶೀ ಈಸ್ ಇನ್ ಎನಿ ಡ್ರೆಸ್, ವೆದರ್ ಅಟ್ ಹೋಮ್ ಆರ್ ಆನ್ ದಿ ಸ್ಟ್ರೀಟ್. ಮಗು ತನ್ನ ತಾಯಿ ಯಾವುದೇ ಬಟ್ಟೆಯಲ್ಲಿದ್ದರೂ ಸಹ ಗುರುತಿಸುತ್ತದೆ ಅಥವಾ ಜನಸಮೂಹದ ಮಧ್ಯೆ ಎಲ್ಲ ಇದ್ದರೂ ಗುರುತಿಸುತ್ತದೆ. ಮಗು ತಾಯಿ ಎಲ್ಲಿದ್ದರೂ ಸಹ ಗುರುತಿಸುತ್ತೆ. ಫಾರ್ ಎಕ್ಸಾಂಪಲ್, ಅಲ್ಲಿ ತುಂಬ ಜನ ಇದ್ದಾರೆ ಅಂದರೆ ಜನಗಳ ಮಧ್ಯೆನೂ ಸಹ ತನ್ನ ತಾಯಿ ಯಾರು ಅನ್ನೋದನ್ನ ಗುರುತಿಸುತ್ತೆ ಮಗು. ನೆಕ್ಸ್ಟ್ ಒನ್, ದಿ ಪ್ರಿನ್ಸಿಪಲ್ ಆಫ್ ಅನಾಲಜಿ ಆರ್ ಅಸಿಮಿಲೇಷನ್, ಸಾದೃಶ್ಯ ತತ್ವ. ದಿ ಲರ್ನರ್ ಮೇಕ್ಸ್ ಯೂಸ್ ಆಫ್ ಓಲ್ಡ್ ಎಕ್ಸ್ಪೀರಿಯನ್ಸಸ್ ವೈಲ್ ಲರ್ನಿಂಗ್ ಇನ್ ಎ ನ್ಯೂ ಸಿಚುಯೇಷನ್. ಈ ನಿಯಮದ ಪ್ರಕಾರ ವ್ಯಕ್ತಿ ಹೊಸ ಸನ್ನಿವೇಶವನ್ನು ಎದುರಿಸಿದಾಗ ಅವನು ತೋರುವ ಅನುಕ್ರಿಯೆ ಅವನು ಈ ಹಿಂದೆ ಇದೇ ರೀತಿ ಸನ್ನಿವೇಶದಲ್ಲಿ ತೋರಿದ ಅನುಕ್ರಿಯೆಗೆ ಸಂಬಂಧಪಟ್ಟಿರುತ್ತದೆ. ಅಂದರೆ ನಾವು ಓಲ್ಡ್ ಎಕ್ಸ್ಪೀರಿಯನ್ಸ್ ಮುಂಚೆ ಏನು ಕಲ್ತಿರ್ತೀವಿ ಅದನ್ನು ಒಂದು ನ್ಯೂ ಸಿಚುಯೇಷನ್, ಅದೇ ರೀತಿ ಒಂದು ನ್ಯೂ ಸಿಚುಯೇಷನ್ ಬಂದಾಗ ಆ ಒಂದು ಎಕ್ಸ್ಪೀರಿಯನ್ಸ್ನ ನಾವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳೋ ಅಂಥದ್ದು, ಯೂಸ್ ಮಾಡ್ಕೊಳ್ಳೋ ಅಂಥದ್ದು. ಫಾರ್ ಎಕ್ಸಾಂಪಲ್, ಎ ಲರ್ನಿಂಗ್ ಆಫ್ ಟೈಪಿಂಗ್ ವಿಲ್ ಹೆಲ್ಪ್ ಆ್ಯನ್ ಇಂಡಿವಿಜುವಲ್ ಟು ವರ್ಕ್ ಆ್ಯನ್ ಕಂಪ್ಯೂಟರ್ ಕೀಬೋರ್ಡ್ ಈಸಿಲಿ. ಈಗ ನಾವು ಟೈಪಿಂಗ್ ಕ್ಲಾಸ್ಗೆ ಹೋಗ್ತಿರ್ತೀವಿ ಅಂದರೆ ಟೈಪಿಂಗ್ ಕಲ್ತಿರ್ತೀವಿ, ಸೊ ಅಲ್ಲಿ ಸ್ಪೀಡಾಗಿ ಟೈಪ್ ಮಾಡೋದನ್ನೆಲ್ಲ ಕಲ್ತಿರ್ತೀವಿ. ಈಗ ನಾವು ಸಿಸ್ಟಮ್ ಮುಂದೆ ವರ್ಕ್ ಮಾಡಬೇಕಾದ್ರೆ ಕೀಬೋರ್ಡಲ್ಲಿ ನಾವು ಟೈಪ್ ಮಾಡ್ತೀವಲ್ವ ಸ್ಪೀಡಾಗಿ, ಸೊ ಅಲ್ಲಿ ಕಲ್ತಿದ್ದನ್ನ ಒಂದು ನ್ಯೂ ಸಿಚುಯೇಷನ್, ನಾವು ಮುಂಚೆ ಏನು ಕಲ್ತಿರ್ತೀವೋ ಅದನ್ನು ನ್ಯೂ ಸಿಚುಯೇಷನಲ್ಲಿ ಯೂಸ್ ಮಾಡ್ಕೊಳ್ಳೋದನ್ನ ಏನಂತ ಹೇಳ್ತಾರೆ, ದಿ ಪ್ರಿನ್ಸಿಪಲ್ ಆಫ್ ಅನಾಲಜಿ ಆರ್ ಅಸಿಮಿಲೇಷನ್ ಅಂತ ಹೇಳೋ ಅಂಥದ್ದು. ಸಾದೃಶ್ಯ, ಶಾಲೆಯಲ್ಲಿ ಒದಗಿಸಿಕೊಡುವ ಕಲಿಕೆಯ ಅನುಭವಗಳು ವಿದ್ಯಾರ್ಥಿಯ ನಿಜ ಜೀವನದ ಸನ್ನಿವೇಶಗಳಿಗೆ ಸಂಬಂಧಿಸಿರಬೇಕು. ಆಗ ಮಾತ್ರ ಕಲಿತದ್ದು ನಿಜ ಜೀವನದಲ್ಲಿ ಉಪಯೋಗವಾಗುವ ಸಾಧ್ಯತೆ ಹೆಚ್ಚು ಎಂಬುದನ್ನು ಈ ತತ್ವ ಸೂಚಿಸುತ್ತದೆ. ಅಂತಂದರೆ ಈಗ ನಾವು ಪಾಠ ಮಾಡ್ತಿದ್ದೀವಿ ಅಂತಂದರೆ, ಮಕ್ಕಳಿಗೆ ಟೀಚ್ ಮಾಡ್ತಿದ್ದೀವಿ ಅಂತಂದರೆ ಜಸ್ಟ್ ಬುಕ್ಕಲ್ಲಿರೋದು ಅಷ್ಟೇ ಎಕ್ಸ್ಪ್ಲೈನ್ ಮಾಡೋದಂತಲ್ಲ, ಅವು ರಿಯಲ್ ಲೈಫ್ ಸಿಚುಯೇಷನ್ಗೆ ಏನಿರುತ್ತೆ, ನಿಜ ಜೀವನದ ಏನು ಸನ್ನಿವೇಶ ಇರುತ್ತೆ ಆ ಒಂದು ಸನ್ನಿವೇಶಕ್ಕೆ ರಿಲೇಟ್ ಮಾಡಿಕೊಂಡು ಕಾನ್ಸೆಪ್ಟನ್ನ ಎಕ್ಸ್ಪ್ಲೈನ್ ಮಾಡೋ ಅಂಥದ್ದು. ಆಗ ಎಕ್ಸ್ಪ್ಲೈನ್ ಮಾಡಿದಾಗ ಮಕ್ಕಳಿಗೆ ಏನಾಗುತ್ತೆ, ಇನ್ನೂ ಬೇಗ ಅರ್ಥ ಆಗ್ತಾ ಹೋಗ್ತಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, ರೌಂಡ್ ಸರ್ಕಲ್ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡ್ತಿರ್ತೀವಿ ಮಕ್ಕಳಿಗೆ. ಸರ್ಕಲ್ ಅಂತ ಅಂದರೆ ನಿಮ್ಮ ಕಾಯಿನ್ ಇದೆ ಅಲ್ವಾ, ಕಾಯಿನ್ ಯಾವ ಥರ ಇದೆ, ರೌಂಡ್ ಶೇಪ್ ಇದೆ ಅಲ್ವಾ, ಸೊ ಈ ಥರ ಶೇಪ್ ಇದ್ದರೆ ಏನಂತಾರೆ, ಸರ್ಕಲ್ ಅಂತ ಹೇಳ್ತಾರೆ. ಈ ರೀತಿ ಡೈಲಿ ಲೈಫ್ ಸಿಚುಯೇಷನ್ ಏನಿರುತ್ತೆ ಅದಕ್ಕೆ ರಿಲೇಟ್ ಮಾಡಿಕೊಂಡು ಕಾನ್ಸೆಪ್ಟನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರಿಗೆ ನೀಟಾಗಿ ಅರ್ಥ ಆಗುತ್ತೆ ಅನ್ನೋದನ್ನೇ ಈ ಒಂದು ಪ್ರಿನ್ಸಿಪಲಲ್ಲಿ ಹೇಳ್ತಾ ಇರೋಂಥದ್ದು. ಈ ಒಂದು ಪ್ರಿನ್ಸಿಪಲ್ನ ಏನಂತ ಹೇಳ್ತಾರೆ, ದಿ ಪ್ರಿನ್ಸಿಪಲ್ ಆಫ್ ಅನಾಲಜಿ, ಸಾದೃಶ್ಯ ತತ್ವ. ನೆಕ್ಸ್ಟ್ ಒನ್, ದಿ ಪ್ರಿನ್ಸಿಪಲ್ ಆಫ್ ಅಸೋಸಿಯೇಟಿವ್ ಶಿಫ್ಟಿಂಗ್, ಸಂಯೋಜನೆಯ ಸ್ಥಾನಾಂತರ ತತ್ವ. ಎ ಲರ್ನರ್ಡ್ ಬಿಹೇವಿಯರ್ ಆರ್ ರೆಸ್ಪಾನ್ಸ್ ಕ್ಯಾನ್ ಬಿ ಶಿಫ್ಟೆಡ್ ಫ್ರಮ್ ಒನ್ಸ್ ಸ್ಟಿಮ್ಯುಲಸ್ ಟು ಅನದರ್. ಲರ್ನರ್ಡ್ ಬಿಹೇವಿಯರ್ ಅಂತಂದರೆ ತಪ್ಪು ಮಾಡಿ ನಾವು ಏನು ಕಲ್ತಿರ್ತೀವಿ ಆ ಒಂದು ರೆಸ್ಪಾನ್ಸ್ ಏನಿರುತ್ತೆ, ಫೈನಲ್ ರೆಸ್ಪಾನ್ಸ್ ಅಂತ ಹೇಳ್ತಾರಲ್ವ, ಕ್ಯಾನ್ ಬಿ ಶಿಫ್ಟೆಡ್ ಫ್ರಮ್ ಒನ್ ಸ್ಟಿಮ್ಯುಲಸ್ ಟು ಅನದರ್. ಈ ತತ್ವದ ಹೇಳಿಕೆಯ ಪ್ರಕಾರ ವ್ಯಕ್ತಿ ತೋರುವಂತಹ ಯಾವುದೇ ಅನುಕ್ರಿಯೆಯನ್ನು ಅವರು ಇಚ್ಛಿಸುವ ಯಾವುದೇ ಉದ್ದೀಪಕ್ಕೆ ಅನುಬಂಧಿಸಬಹುದು. ಅಂದರೆ ನಾವು ಏನು ಕಲ್ತಿರ್ತೀವಿ ಬಿಹೇವಿಯರ್, ಲರ್ನರ್ಡ್ ಬಿಹೇವಿಯರ್ ರೆಸ್ಪಾನ್ಸ್ ಏನಿರುತ್ತೆ ಅದನ್ನು ಒಂದು ಬೇರೆ ಒಂದು ಸ್ಟಿಮ್ಯುಲಸ್ಗೂ ಕೂಡ ನಾವು ಅದನ್ನು ಅಪ್ಲೈ ಮಾಡ್ಕೋಬೋದು ಅಂತ ಹೇಳ್ತಿರೋಂಥದ್ದು. ಶಾಲೆಯಲ್ಲಿ ಮಕ್ಕಳು ಬೆಳೆಸಿಕೊಳ್ಳುವ ಹವ್ಯಾಸಗಳು, ಮನೋಧೋರಣೆಗಳು ಮತ್ತು ಆಸಕ್ತಿಗಳು ಅವರು ಒಡನಾಡುವ ವ್ಯಕ್ತಿಗಳಿಂದ ಸ್ಥಾನಾಂತರವಾದವುಗಳು.
ಏನು ಮಕ್ಕಳು ಡಿಸಿಪ್ಲಿನ್ ಕಲ್ತಿರ್ತಾರೆ, ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು, ಅವರು ಮಾತಾಡೋ ಒಂದು ವೇ ಆಗಿರ್ಬೋದು, ಇದೆಲ್ಲ ಹೇಗಿರುತ್ತೆ, ಇದೆಲ್ಲ ಹೇಗೆ ಅಂತಂದರೆ ಅವರ ಒಂದು ಎಲ್ಡರ್ಸಿಂದ ಅವರೊಂದು ಟೀಚರ್ಸಿಂದ ಅವರು ಆ ಒಂದು ಬಿಹೇವಿಯರ್ ಲರ್ನ್ ಮಾಡಿರೋ ಅಂಥದ್ದು. ಸೊ ಅದನ್ನೇ ಇಲ್ಲಿ ಹೇಳ್ತಿರೋ ಅಂಥದ್ದು ದಿ ಪ್ರಿನ್ಸಿಪಲ್ ಆಫ್ ಅಸೋಸಿಯೇಟಿವ್ ಶಿಫ್ಟಿಂಗ್. ಐ ಹೋಪ್ ನಿಮಗೆ ಈ ಕ್ಲಾಸ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಕ್ಲಾಸ್ ಕರ್ನಾಟಕ TET, ಸೆಂಟ್ರಲ್ TET ಎಕ್ಸಾಮ್ ಹಾಗೂ BEd ಎಕ್ಸಾಮ್ ಎಲ್ಲರಿಗೂ ಕೂಡ ತುಂಬ ಯೂಸ್ಫುಲ್ ಆಗಿದೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಿರ್ಬೋದು, TET ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಿರುತ್ತೆ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಇದೇ ರೀತಿ ಹೆಚ್ಚಿನ ಕ್ಲಾಸಸ್ ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.